ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಶ್ರೀಮಂತಕ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ದು ಅಂತ ಕೇಳ್ತೀರಾ? ನೋಡಿ, ಫೋಟೋಶೂಟ್ ಎಲ್ಲ ನಡೀತಾ ಇದೆ. ನಮ್ಮ ಅಕ್ಕನ ಮಗಳದು. ಹಾಗಾಗಿ ಮಾವಿನ ತೊಪ್ಪಲ್ಲಿ ಫೋಟೋಶೂಟ್ ಎಲ್ಲ ಆಯಿತು. ನಾನಿದು ತೋಟದ ಮನೆ ಅಂತ ಒಂದು ವಿಡಿಯೋ ಕೂಡ ಹಾಕಿದ್ದೀನಿ, ನೋಡ್ಕೊಳ್ಳಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಬೊಫೆ ಸಿಸ್ಟಮ್ ಅಡುಗೆ ಊಟಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಮತ್ತು ಡೆಕೋರೇಷನ್ ಕೂಡ ಅಷ್ಟೇ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಹುಡುಗಿನ ಕುಣಿಸೋದಕ್ಕೆ ರೆಡಿ ಕೂಡ ಮಾಡಿದ್ದಾರೆ. ನೋಡಿ, ಇಲ್ಲಿ ಪುಟ್ಟ ಕೃಷ್ಣ ಇದ್ದಾನೆ. ನಂಗೆ ತುಂಬ ಇಷ್ಟ ಆಯಿತು ಗೊಂಬೆ. ಮತ್ತು ಎಲ್ಲ ಹೂವಿನ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಈ ಡಾಗಿ ಜೊತೆ ನನ್ನ ಮಗಳು ಒಂದು ರೀಲ್ಸ್ ಕೂಡ ಮಾಡಿದ್ದಾಳೆ. ನೋಡಿದ್ರಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಬಿಡಿ, ಓಕೆನಾ? ಮತ್ತು ಒಣ ಕೊಬ್ಬರಿ ಚಿಪ್ಪಿನ ಮೇಲೆ ಗಣೇಶನ ವಿಗ್ರಹ ಏನಂತಾರೆ ಚಿತ್ರಾನ್ನ ಮಾಡಿದ್ದಾರೆ. ಮತ್ತು ಇಲ್ಲಿ ಚಿತ್ರಾನ್ನ ತಿಂತಾ ಇದ್ದಾರೆ. ಬೆಳಗ್ಗೆ ಟಿಫನ್ ಕೂಡ ಮಾಡಿಸಿದ್ರು. ಹಾಗಾಗಿ ನಾನು ಹೋಗಲಿಲ್ಲ. ನಾನು ಸ್ವಲ್ಪ ಲೇಟಾಗಿ ಹೋದೆ, ಹಾಗಾಗಿ ನಾನು ತಿನ್ನಲಿಲ್ಲ. ಚಿತ್ರಾನ್ನ ಟೇಸ್ಟ್ ಹೇಗಿತ್ತು ಅಂತ ನಾನು ನೋಡಲಿಲ್ಲ. ಚೆನ್ನಾಗಿತ್ತು ಅಂತ ಇದ್ರು. ಮತ್ತು ನೋಡಿ, ಅಲ್ಲಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬಂದ್ಲು ಹುಡುಗಿ. ಮತ್ತು ಎಲ್ಲ ಗೊತ್ತಲ್ವಾ, ನಮಸ್ಕಾರ ಮಾಡೋದು, ಮತ್ತು ಅಲ್ಲೊಂದೆರಡು ಫೋಟೋಸ್ ಹಿಡಿಯೋದು, ಮತ್ತು ಆ್ಯಸ್ ಯೂಶುವಲಿ ನಮಸ್ಕಾರ, ಫೋಟೋಶೂಟು, ದೀಪ ಅಂಟಿಸೋದು, ದೇವ್ರ ಮುಂದೆ ಕೈ ಮುಗಿಯೋದು, ಇದೆಲ್ಲ ಪೂಜೆ ಎಲ್ಲನೂ ಮುಗೀತು. ಮುಗ್ದಾದ್ಮೇಲೆ ಮತ್ತೆ ಶುರು ಮಾಡ್ಕೊತಾರಲ್ವ, ಅವ್ರ ಗಂಡನೂ ಅಷ್ಟೇ. ನೋಡಿ, ಎಷ್ಟು ತುಂಬ ಖುಷಿಯಿಂದ ಫೋಟೋ ಹಿಡಿತಾ ಇದ್ದಾರೆ. ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಹಿಂದೆ ಡೆಕೋರೇಷನ್ ಕೂಡ ಅಷ್ಟೇ ಚೆನ್ನಾಗಿತ್ತು. ದೊಡ್ಡವ್ರ ಕಾಲ್ಗೆ ಎಲ್ಲ ಬಿದ್ದು ಆಶೀರ್ವಾದ ತಗೊತಾ ಇದ್ದಾರೆ. ತುಂಬ ಚೆನ್ನಾಗೇ ನಡೀತು ಫಂಕ್ಷನ್ನು. ತುಂಬ ಚೆನ್ನಾಗಿ ಮಜಾ ಮಾಡಿದ್ವಿ, ತುಂಬ ಚೆನ್ನಾಗಿ ಖುಷಿ ಪಟ್ವಿ ಎಲ್ಲರೂ ಅಷ್ಟೇ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ. ಮತ್ತು ಹುಡುಗಿಗೂ ಅಷ್ಟೇ ತುಂಬ ಖುಷಿ ಆಯಿತು. ಹುಡುಗಿ ಅಂತ ಹೇಳ್ತಾ ಇದ್ದೀನಿ ಅಂತ ಕೇಳಬೇಡಿ, ಮಧು ಹುಡುಗಿ ಹೆಸರು, ಓಕೆನಾ? ಮಧುಗೂ ತುಂಬ ಖುಷಿ ಆಯಿತು. ಮತ್ತು ಎಲ್ಲರೂ ಲಾಸ್ಟಲ್ಲಿ ರೀಲ್ಸ್ ಮಾಡಿಕೊಂಡು ಆಶೀರ್ವಾದನೂ ಮಾಡಿ, ಚೆನ್ನಾಗಿರಲಿ ಮಗು ತಾಯಿ ಇಬ್ಬರೂ ಆಯಸ್ಸು ಆರೋಗ್ಯದಿಂದ ಜೀವಿಸ್ಲಿ, ಚೆನ್ನಾಗಿರಲಿ, ಡೆಲಿವರಿ ಆಗಲಿ ಅಂತ ಅಂದ್ಬಿಟ್ಟು ಬೇಡ್ಕೊಂಡ್ವಿ. ಮತ್ತು ವಿಡಿಯೋ ಕಾಲ್ ಮಾಡಿ ಯಾರಿಗೂ ತೋರಿಸ್ತಾ ಇದ್ರು. ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ, ಈ ಸಿಂಹಾದ್ರಿ ವಂಶದಲ್ಲಿ ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ಬಂಗಾರಿ ಮಡಿಲಿನಲಿ, ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ, ಈ ಸಿಂಹಾದ್ರಿ ವಂಶದಲ್ಲಿ. ಅಣ್ಣನ ಗುಣದಂತೆ ಅತ್ತಿಗೆಯ ನಗೆಯಂತೆ ವಂಶವೇ ಮೆಚ್ಚುವ ಹಾಗೆ ಹೆತ್ತು ಕೊಡೆ ನೀ ಮಾರಾಯ್ತಿ. ಹಿರಿಯರನ್ನು ಗೌರವಿಸೋ ತಮ್ಮಯ್ಯನ ನಡೆಯಂತೆ ಹತ್ತೂರ ಮುತ್ತಾನೊಂದು ಹೆತ್ತು ಕೊಡೆ ನೀ ಗೌಡತಿ. ನೀವು ಕೇಳಿದ್ದು ಕೊಡದೇನೋ ದಿನಸಿ ಅಂಗಡಿನ, ನೀವು ಬಯಸಿದ್ದು ಕೇಳೋಕೆ ಮಂಡಿಪೇಟೆನ. ಅಯ್ಯೋ ಅಕ್ಕ, ನೀ ಹಿಂಗೆ ಯಾಕೆ ಜಗಳ ಕಾಯ್ತೀಯ? ಅವರು ಕೇಳಿದ್ದು ನೀನ್ ಯಾಕೆ ತಪ್ಪು ಅಂತೀಯ? ನನ್ನ ಹೆಂಡತಿ ಜಾಣೆಗಳು ಅರ್ಥ ಮಾಡಿಕೊಂಡೆ ಸುಮ್ನೆ ಬಾಯಿ ಮುಚ್ಚು. ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ಬಂಗಾರಿ ಮಡಿಲಿನಲಿ, ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ. ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ಈ ಬಂಗಾರಿ ಮಡಿಲಿನಲಿ. ಕೃಷ್ಣ
ರಾಧೆಯ ಕೂಗು ನೀ ಕೇಳಲಿಲ್ಲವೇನು ಈ ರಾಧೆಯ ಕೂಗು ಮಾಧವ ಮುಕುಂದನೆ ಬಾ ಕೃಷ್ಣ ಬಾನಿ ಬೇಗ ಬಾ. ಮತ್ತೆ ಹೇಗಿತ್ತು ನಾನು ಹಾಡಾಡಿದ್ದು ಚೆನ್ನಾಗಿತ್ತ? ಥ್ಯಾಂಕ್ ಯು. ಯಾರ್ಯಾರಿಗೆ ಇಷ್ಟ ಆಯಿತು, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡು ಅಣ್ಣಂದ್ರಿಬ್ರು ಹಾಡಾಡ್ತಾ ಇದ್ದಾರೆ, ಆ ಕಡೆ ಇಬ್ರು ಸಾಂಗ್ ಆಡ್ತಾ ಇದ್ದಾರೆ. ಮತ್ತೆ ನಾನು ಕೂಡ ಒಂದು 2 ಲೈನ್ ಆಡಿದೆ ಅವ್ರ ಜೊತೆ. ನನಗೆ ಅಷ್ಟೊಂದು ರಾಗ ತಗೊಳಕ್ಕೆ ಮತ್ತೆ ಲಿರಿಕ್ಸ್ ಎಲ್ಲನೂ ಮರ್ತೋಗ್ಬಿಡ್ತೀನಿ. ಹಾಗಾಗಿ ಚೆನ್ನಾಗಿತ್ತು, ತುಂಬ ಮಜಾ ಮಾಡಿದ್ವಿ ನಾವಂತೂ. ರೀಲ್ಸ್ ಎಲ್ಲ ಮಾಡ್ಕೊಂಡು ಮತ್ತೆ ಆಗ್ಲೇ ಒಂದು ಸ್ಯಾರಿ ಇತ್ತು ಡಾರ್ಕ್ ಗ್ರೀನು, ಅದೂ ಅಷ್ಟೇ ಫೋಟೋಸ್ಗೆ ವಿಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿ ಬಂತು. ಮತ್ತೆ ಇದೂ ಅಷ್ಟೇನೆ ಲೈಟ್ ಗ್ರೀನು, ಚೆನ್ನಾಗಿತ್ತು. ಇದು ಕೂಡ ಅಷ್ಟೇ ಸ್ಯಾರಿ ಸಖತ್ ಇಷ್ಟ ಆಯಿತು ನನಗೆ. 2 ಗ್ರೀನೇ, ಆದರೆ ಒಂದು ಡಾರ್ಕ್ ಗ್ರೀನು ಒಂದು ಲೈಟ್ ಗ್ರೀನು, ಹಾಗಾಗಿ ಚೆನ್ನಾಗಿ ಅನ್ನಿಸ್ತು ನನಗೆ. ಮತ್ತು ನಮ್ಮ ಸೊಸೆಂದರು ಎಲ್ಲನೂ ಇಲ್ಲೇ ಇದ್ದಾರೆ ನೋಡಿ. ನಮ್ಮ ಅಕ್ಕ ಸೊಸೆಂದರು ಅಂದರೆ ನಮ್ಮ ಫ್ಯಾಮಿಲಿ ಫುಲ್ಲು. ಫೋಟೋ ಯಾಕಕ್ಕ ಇನ್ನ ಇಲ್ಲ ಇರೋ. ಚಿಂಟು ಇಲ್ಲೋಡು ಕ್ಯಾಮ್ರಲ್ಲಿ ಸ್ಮೈಲ್. ಫೋಟೋಸ್ ಅದು ಇದೆಲ್ಲ ಹಿಡಿಯೋವಾಗ ಚೆನ್ನಾಗಿತ್ತು. ಇವಾಗ ತುಂಬ ಜನನೇ ಬಂದಿದ್ರು, ಸಖತ್ ಜನ ಇತ್ತು. ಮತ್ತು ಊಟದ ವ್ಯವಸ್ಥೆನೂ ಅಷ್ಟೇ ಸಖತ್ತಾಗಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಮದುವೆ ಊಟ ಅಂದರೆ ಗೊತ್ತಲ್ವಾ, ಹೋಳಿಗೆ, ಅನ್ನ, ರಸ, ಪಲಾವು ಮತ್ತು ಸೈಡ್ ಡಿಶಸ್ಸು, ರುಮಾಲಿ ರೋಟಿ, ಕುರ್ಮಾ ಎಲ್ಲನೂ ಮಾಡಿದ್ರು. ಪಲಾವು, ಮೊಸರು ಬಜ್ಜಿ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಊಟ ಕೂಡ. ನನ್ನ ಫೋನು ನನ್ನ ಹತ್ರ ಇದ್ದರೆ ಮಾತ್ರ ಚೆಂದ, ಕರೆಕ್ಟಾಗಿ ಹಿಡಿದಿಲ್ಲ, ರೊಟೇಟ್ ಮಾಡಿ 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 ಬಿಡ್ತಾರೆ. ನಾನಾದರೆ ಒಂದೇ ಇದರಲ್ಲಿ ಹಿಡಿತೀನಿ. ಒಂದೇ ಪೊಸಿಷನಲ್ಲಿ ಹಿಡಿತೀವಿ. ಬೇರೆಯವರಾದರೆ ತಿರುಗಿಸ್ತಾ ಇರ್ತಾರೆ. ಮತ್ತೆ ನೋಡಿ ಊಟ ಅನ್ನೋಷ್ಟರಲ್ಲಿ ಊಟನೇ ಬಂತು. ಎಲ್ಲರೂ ಆಲ್ಮೋಸ್ಟ್ ಬ್ಯಾಟಿಂಗ್ ಮಾಡಿಬಿಟ್ಟಿದ್ದಾರೆ. ನಾನು ಈಗ ಹೋಗ್ತಾ ಇದ್ದೀನಿ, ಮಕ್ಕಳು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ನನ್ನ ಮಕ್ಕಳು ಇಬ್ರು ಸ್ಕೂಲಿಂದ ಪಾಪ ಡೈರೆಕ್ಟ್ ಹಾಗೆ ಬಂದರು ಊಟ ತಿನ್ನೋದಕ್ಕೆ. ನೋಡಿ ನಮ್ಮ ಮಕ್ಕಳು ಬಂದರು. ನಾನು ವಿಡಿಯೋ ಕೊಟ್ಬಿಟ್ಟು ಮನೋ ವಿಡಿಯೋ ಮಾಡ್ತಾ ಇದ್ದಾಳೆ. ಹಾಗಾಗಿ ಅವ್ರಿಗೂ ಊಟ ಹಾಕಿಸ್ಕೊಟ್ಟು ನಾನು ಊಟಕ್ಕೆ ಹೋದೆ. ಅವ್ರ ಸ್ಕೂಲ್ ಯೂನಿಫಾರ್ಮಲ್ಲೇ ಬಂದರೆ ಯೂನಿಫಾರ್ಮಲ್ಲಿ ಅವ್ರಿಗೆ ಊಟ ಹಾಕಿಸಿ ನಾನು ಊಟ ಹಾಕ್ಕೊಂಡು ತಿಂದು, ಅವ್ರು ಸ್ವಲ್ಪ ನಾಚಿಕೆ ಪಡ್ತಾರೆ ಮಕ್ಕಳು, ಅಂದರೆ ಬೇಜಾರು ಸಂಕೋಚ ಪಡ್ತಾರೆ. ಹಾಗಾಗಿ ನಾನು ಅವ್ರಿಗೆ ಹಾಕಿಸಿ ನಾನು ಕೂಡ ತಿಂದು ಊಟ. ನಾನು ಇಲ್ಲೇ ಇದ್ದಿದ್ದರಿಂದ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಮನೇಲಿ.
ಹಾಗಾಗಿ ಇಲ್ಲಿಗೆ ಬಂದಿದ್ರು ಅವರು ಊಟ ಮಾಡಲಿಕ್ಕೆ. ನಾವು ರೆಡಿ ಆಗಿಲ್ಲ ಮಮ್ಮಿ, ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಪರವಾಗಿಲ್ಲ ಬನ್ನಿರಿ, ಬೇರೆಯವ್ರ ಫಂಕ್ಷನ್ ಅಲ್ಲ ಅಂದ್ಬಿಟ್ಟು ಹಾಗೆ ಹೇಳಿದೆ. ಎಲ್ಲರೂ ಬಫೆ ಸಿಸ್ಟಮ್ ಚೆನ್ನಾಗಿತ್ತು. ಊಟ ಯಾರಿಗೆ ಎಷ್ಟು ಬೇಕೋ ಅಷ್ಟೇ ಬಡಿಸ್ಕೊತಿದ್ದ ಇದ್ರು. ನಾನು ಅದಕ್ಕೆ ಹೋಳಿಗೆ, ಡ್ರೈ ಜಾಮೂನು, ಹೆಸರುಬೇಳೆ, ಗೋಬಿ ಮಂಚೂರಿ ಮಾತ್ರ ತೊಗೊಂಡು ಮಿಕ್ಕಿದ್ದೆಲ್ಲ ಆಮೇಲೆ ತಿಂದೆ. ಮತ್ತು ರೀಲ್ಸ್ ಎಲ್ಲ ಮಾಡಿಕೊಂಡು ಖುಷಿಪಟ್ಟು ಎಂಜಾಯ್ ಮಾಡಿದ್ವಿ ಎಲ್ಲರೂ ರೀಲ್ಸ್ ಲಾಸ್ಟಲ್ಲೆಲ್ಲ ರೀಲ್ಸ್ ಮಾಡಿ ಸಖತ್ತು ಖುಷಿಯಾಗಿದ್ವಿ. ಅದು ಕೂಡ ತುಂಬ ಖುಷಿಯಾಗಿದ್ಲು. ಅದೇ ತಾನೇ ನಮಗೆ ಬೇಕಾಗಿದ್ದು.